ಏನಾದರೂ ಅನಿಸಿಕೆಗಳಿದ್ರೆ ನೀವು ನಮಗೆ ಹೇಳ್ಬೋದು, ಅದನ್ನು ನಾವು ಈಗ ಬದಲಾವಣೆ ಮಾಡ್ಬೋದು. ಸೊ ಮೊಟ್ಟ ಮೊದಲನೇದಾಗಿ ಸಮಾರಂಭ ಸ್ಥಳ ದಿನಾಂಕ 26/1/2026 ಬೆಳಗ್ಗೆ 7:30ಕ್ಕೆ 7:30 ಒಳಗಾಗಿ ಎಲ್ಲ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳು ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಬೆಳಗ್ಗೆ 8 ಗಂಟೆಗೆ ತಾಲೂಕು ಕಚೇರಿಗೆ ತಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಧ್ವಜಾರೋಹಣ ಸಲುವಾಗಿ ಹಾಜರಿರುವುದು ಹಾಗೂ ಮುಂಜಾನೆ 9 ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರನ್ನು, ಸಚಿವರನ್ನು, ಲೋಕಸಭಾ ಸದಸ್ಯರನ್ನು, ವಿಧಾನ ಪರಿಷತ್ ಸದಸ್ಯರನ್ನು, ಪುರಸಭೆ ಸದಸ್ಯರು, ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರನ್ನು ಆಹ್ವಾನಿಸುವುದು. ಈ ಡ್ಯೂಟಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇಒ, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, PSI ಮತ್ತು ಚೀಫ್ ಆಫೀಸರ್ಗೆ ನಿಮ್ಮದು ಡ್ಯೂಟಿ ಇದೆ. ಆಮೇಲೆ ಆಮಂತ್ರಣ ಪತ್ರಿಕೆ, ಗಣರಾಜ್ಯೋತ್ಸವ ದಿನಾಚರಣೆ ಆಮಂತ್ರಣ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುದ್ರಿಸುವುದು. ಆಮಂತ್ರಣ ಪತ್ರಿಕೆ 500 ಹಾಗೂ 200 ಅಭಿನಂದನಾ ಪತ್ರಗಳನ್ನು ಮತ್ತು 200 ಬ್ಯಾಚ್ಗಳನ್ನು ಮುದ್ರಣ ಮಾಡುವುದು. ಆಮಂತ್ರಣ ಪತ್ರಿಕೆ ವಿತರಣೆ ಮಾಡಲು ಈ ಕೆಳಕಂಡ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಯಿತು. ಒಂದು CPI ಸಿಂದಗಿ ಅವರು, ಚೀಫ್ ಆಫೀಸರ್ ಸಿಂದಗಿ, ಆಮೇಲೆ ನಮ್ಮ BAO ಸಿಂದಗಿ, ಗ್ರಾಮಾಡಳಿತಾಧಿಕಾರಿ ಯರಗಲ್ BK ಮತ್ತು ಸುಂಟಾನು. ನೆಕ್ಸ್ಟ್ ಕ್ರೀಡಾಂಗಣದ ವ್ಯವಸ್ಥೆ, ತಾಲೂಕಾ ಕ್ರೀಡಾಂಗಣದಲ್ಲಿ ಸ್ಟೇಜನ್ನು ನಿರ್ಮಿಸಿ ಬಲೂನುಗಳಿಂದ ಅಲಂಕಾರ ಮಾಡುವುದು. ವೇದಿಕೆ, ಧ್ವನಿವರ್ಧಕ, ಜನರೇಟರ್ ವ್ಯವಸ್ಥೆ, ಬ್ಯಾರಿಕೇಡಿಂಗ್ ಕ್ರೀಡಾಂಗಣದಲ್ಲಿ ಹಾಗೂ ವೇದಿಕೆಯನ್ನು ಒಳಗೊಂಡು ಎಲ್ಲ ವ್ಯವಸ್ಥೆಗಳನ್ನು ಹಾಗೂ ಸ್ಟೇಜಿನ ಪಕ್ಕದಲ್ಲಿ ಜನಪ್ರತಿನಿಧಿಗಳು ಹಾಗೂ ಪತ್ರಕರ್ತರು, ಹಿರಿಯ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ವೇದಿಕೆಯ ಬಲಭಾಗದಲ್ಲಿ ಮಾಡುವುದು ಹಾಗೂ ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ 500 ಕುರ್ಚಿಗಳನ್ನು ಹಾಕಿಸಿ ಆಸನದ ವ್ಯವಸ್ಥೆ ಮಾಡುವುದು. ಸ್ಟೇಜಿಗೆ ಸಂಬಂಧಿಸಿದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು. ಇದು ಟೋಟಲ್ 4 ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಒಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು TRED ಸಿಂದಗಿರವರು, ಆಮೇಲೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು PMJSY ಸಿಂದಗಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು ಗ್ರಾಮ ಸಿಂದಗಿ ಅವರು. ಈ 4 ಜನ ಸೇರಿಬಿಟ್ಟು ಪೂರ್ತಿ ನಿಮ್ದು ಏನು ಸ್ಟೇಜ್ ವ್ಯವಸ್ಥೆ ಇದೆ ಅಲ್ಲ, ಅಲ್ಲಿ ನಮ್ಮ ಇವರು ಸ್ಟೂಡೆಂಟ್ಸ್ನ ಎಲ್ಲಿ ಕುಂದಿರಿಸಬೇಕು, ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡೋರು, ಪೂರ್ತಿ ಸ್ಟೇಜ್ ವ್ಯವಸ್ಥೆ ನೀವು ನೋಡ್ಕೋಬೇಕು. ಸ್ವಚ್ಛತೆ ನಿರ್ವಹಣೆ, ಸಿಂದಗಿ ಪಟ್ಟಣದ ಪ್ರಮುಖ ವೃತ್ತಗಳಾದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಮಹಾತ್ಮ ಗಾಂಧೀಜಿ ವೃತ್ತ, ಶ್ರೀ ಬಸವೇಶ್ವರ ವೃತ್ತ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಉದ್ಯಾನವನ, ಕನ್ನಡ ಸಾಹಿತ್ಯ ಪರಿಷತ್ ಭವನ, ತಹಸೀಲ್ದಾರ್ ಕಾರ್ಯಾಲಯ ಆವರಣ ಸೇರಿದಂತೆ ಎಲ್ಲ ಅಧಿಕೃತ ವೃತ್ತಗಳನ್ನು ಸ್ವಚ್ಛಗೊಳಿಸುವುದು ಹಾಗೂ ಪೂಜಾ, ಮಾಲಾರ್ಪಣೆ, ದೀಪಾಲಂಕಾರ ಮಾಡುವುದು. ಪಥಸಂಚಲನ ಹೊರಡಿಸುವ ರಸ್ತೆಯನ್ನು ಉದ್ದಕ್ಕೂ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುವುದು. ಕ್ರೀಡಾಂಗಣದ ಸಿಬ್ಬಂದಿ ಸಹಯೋಗದೊಂದಿಗೆ 3 ದಿನ ಮುಂಚಿತವಾಗಿ ಸ್ವಚ್ಛತೆಯನ್ನು ಮಾಡುವುದು ಹಾಗೂ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವುದು. ಇದು ಚೀಫ್ ಆಫೀಸರ್. ಯಾರು ಬಂದರು ಚೀಫ್ ಆಫೀಸರ್? ಮತ್ತು ಅತಿಥಿಗಳನ್ನು ಆಹ್ವಾನಿಸುವುದು. ಆರಂಭದಿಂದ ಅಂತ್ಯದವರೆಗೂ ಯಾವುದೇ ಲೋಪದೋಷವಾಗುವುದಂತೆ ಶಿಷ್ಟಾಚಾರವನ್ನು ಪಾಲಿಸಿ ವೇದಿಕೆ ಮತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮತ್ತು ನಿರೂಪಣೆ ಜವಾಬ್ದಾರಿಯನ್ನು ಹೋಸಲ MR ಧೋನಿ ಅವರು ಕೊಟ್ಟಿದ್ದಾರೆ. ಈ ಸಲ ಅವ್ರಿಗೆ ಕೊಡ, ಮತ್ತೆ ಯಾರಾದರೂ ಇದ್ರೆ MR ಧೋನಿ ಅವರಿಗೆ ಕೊಡ. ಇಒ TP ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, PSI, ಆಮೇಲೆ ದೈಹಿಕ ಶಿಕ್ಷಕರು ಸಿಂದಗಿ ಹಾಗೂ ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿಗಳು ಸಿಂದಗಿ ಅವರು ವಹಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ವಹಣೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇತೃತ್ವದಲ್ಲಿ ಆಯ್ಕೆ ಮಾಡಿದ ಚಿತ್ರಗಳ ರೂಪಕ ಪಾತ್ರಧಾರಿಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಸಾರ್ವಜನಿಕ ಧ್ವಜವಂದನಾ ಸ್ಥಳಕ್ಕೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಾಗೂ NCC ವಿದ್ಯಾರ್ಥಿಗಳೊಂದಿಗೆ ಕರೆತರುವುದು ಹಾಗೂ ಸಾಂಸ್ಕೃತಿಕ ತಂಡಗಳನ್ನು ಆಯ್ಕೆ ಮಾಡುವಾಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸುವ ಭಾವನೆಗಳಿಂದ ಕೂಡಿದ ತಂಡಗಳನ್ನು ಆಯ್ಕೆ ಮಾಡಿ ಪಾರಿತೋಷಕ ವಿತರಣೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಮತ್ತು ಆಯ್ಕೆ ಮಾಡಿದ ವಿದ್ಯಾರ್ಥಿ ಮತ್ತು ಅವರ ತಂಡಗಳ ಯಾದಿಯನ್ನು 23/1/2026 ಒಳಗಾಗಿ ಸಲ್ಲಿಸಲು ದೈಹಿಕ ಶಿಕ್ಷಣಾಧಿಕಾರಿಗಳು ಸಿಂಧಿಯವರಿಗೆ ತಿಳಿಸಲಾಯಿತು. ಈಗ ಟೋಟಲ್ ಅಲ್ಲಿ ಕಲ್ಚರಲ್ ಇವೆಂಟ್ಸ್ಗೆ ಹೋದ ಸಲ 6 ಮಾಡಿದ್ವಿ. ಈ ಸಲೂ ಕೂಡ 2 ಗೌರ್ಮೆಂಟ್ ಸ್ಕೂಲು, 2 ಏಡೆಡ್ ಸ್ಕೂಲು, ಬೇಕಾದ್ರೆ 1 ಪ್ರೈವೇಟು, ಬೇಕಾದ್ರೆ 2 ಪ್ರೈವೇಟ್ ಆದರೂ ಪರವಾಗಿಲ್ಲ. 6 ಮಾಡಿದ್ರೆ ಅದಕ್ಕೆ ಜಾಸ್ತಿ ಮಾಡ್ಕೊಬಿಟ್ಟು ನೀವು ಸ್ಟಾರ್ಟಿಂಗ್ ಒಂದ್ಸಲ ನೀವೇ ನಿಮ್ಮ ಲೆವೆಲಲ್ಲಿ ಇದನ್ನು ಮಾಡ್ಕೊಂಡು ಯಾಕೆ ಸನ್ಮಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಸಿಂದಗಿಯವರು ವ್ಯವಸ್ಥೆ ಮಾಡುವುದು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ಕೊಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆಯವರಿಗೆ ಜವಾಬ್ದಾರಿ ವಹಿಸಲಾಯಿತು. ಇವರು ಎಲ್ಲಿದ್ದಾರೆ? DCMದವರು. ನಿಮ್ದು ನೋಡಿ ರೆಸ್ಪಾನ್ಸಿಬಿಲಿಟಿ ಅದು. ಅಲ್ಲಿ ಸನ್ಮಾನ ಮಾಡೋಕ್ಕೆ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕೇಸರ್ ಹೇಳಿರ್ತಾರೆ ನಿಮ್ಗೆ ಬಿಫೋರೆ. ಅದು ಎಷ್ಟು ಜನ ಸನ್ಮಾನ ಮಾಡೋಕ್ಕೆ ಅವ್ರಿಗೆ ಶಾಲು, ಹಾರ, ಟೋಪಿ ಏನಿರುತ್ತಿಲ್ಲ ಅದನ್ನು ನೀವು ಬಿಫೋರ್ ನಮ್ಗೆ 1 ಡೇ ಬಿಫೋರ್ ತಂದು ಕೊಡಬೇಕು. ಎಷ್ಟು ಅಂತ ಹೇಳ್ಬಿಟ್ಟು ನಾವು ಚೇತನ ಹೇಳಿದ್ದಂತ
ತಾಲೂಕು ಕ್ರೀಡಾಂಗಣದಲ್ಲಿ ಜರುಗುವ ಸಾಮೂಹಿಕ ಕವಾಯತ್ ಸಲುವಾಗಿ ಪೊಲೀಸ್, ಅಗ್ನಿಶಾಮಕ, ಎನ್ಸಿಸಿ, ಹೋಂಗಾರ್ಡ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜುಗಳ ತಂಡಗಳನ್ನು ರಚಿಸುವುದು ಹಾಗೂ ವ್ಯವಸ್ಥಿತವಾಗಿ ತರಬೇತಿಯನ್ನು ನೀಡಿ ಗಣರಾಜ್ಯೋತ್ಸವ ದಿವಸದಂದು ಕವಾಯತ್ ಜರುಗಿಸುವುದು. ಈ ಕೆಲಸ ಇವರು CPS ಸಿಂದಗಿ, ಅಗ್ನಿಶಾಮಕ ಇಲಾಖೆ ಸಿಂದಗಿ, ಸ್ಕೌಟ್ ಅಂಡ್ ಗೈಡ್ಸ್ ತಾಲೂಕಾ ಕಾರ್ಯದರ್ಶಿ ಇವರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಂದಗಿ ಇವರು ತಾಲೂಕು ಕ್ರೀಡಾಂಗಣದವರೆಗೂ 2 ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಆ ದಿನದಂದು ಸುಸಜ್ಜಿತ ಸ್ಥಿತಿಯಲ್ಲಿ ಚಾಲಕ ಸಮೇತ ತಾಲೂಕು ಕಚೇರಿಗೆ ಬೆಳಗ್ಗೆ 7 ಗಂಟೆಗೆ ಕಳಿಸುವುದು ಹಾಗೂ ಕವಾಯತ್ ಸಲುವಾಗಿ ತೆರೆದ ವಾಹನ ಬಲೂನ್ಗಳಿಂದ ಅಲಂಕರಿಸಿ ಮುಂಜಾನೆ 8 ಗಂಟೆಗೆ ಒಬ್ಬ ಸಿಬ್ಬಂದಿ ಜೊತೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಕಳುಹಿಸಲು ಸೂಚಿಸಿತು. ಆಮೇಲೆ ದಿನಾಂಕ 23, 24, 25, 26ರಂದು ಕಾರ್ಯಕ್ರಮ ಪ್ರಾರಂಭದಿಂದ ಅಂತ್ಯದವರೆಗೂ ತಾಲೂಕಿನಾದ್ಯಂತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು. ಇದನ್ನು ಪೊಲೀಸರು ಮಾಡಬೇಕು.